ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಮತ್ತೊಂದು ದಿನವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಬನ್ನಿ ಚಿಕ್ಕ ಪ್ರಾರ್ಥನೆಯೊಂದಿಗೆ ಆತನ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಕೃಪೆಯಲ್ಲಿ ನಮ್ಮನ್ನು ಭದ್ರಪಡಿಸುತ್ತಾ ಮತ್ತೊಂದು ಹೊಸ ತಿಂಗಳಿನಲ್ಲಿ ನಮ್ಮನ್ನು ನಡೆಸಿದ್ದೀರಿ. ನಮ್ಮ ವಿಷಯದಲ್ಲಿ ನೀವು ಹಾಕಿರುವ ಪ್ರಣಾಳಿಕೆಗಳನ್ನು ಅರಿತುಕೊಂಡು ನಿಮ್ಮ ಚಿತ್ತದಲ್ಲಿ ಮುಂದೆ ಸಾಗಲು ಕೃಪೆ ದಯಪಾಲಿಸಿರಿ. ಈ ದಿನ ನಮ್ಮೆಲ್ಲರೊಂದಿಗೆ ಮತ್ತೊಮ್ಮೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಹೇಗಿದ್ದೀರಿ ಪ್ರಿಯರೇ? ಕಳೆದ ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಿದ್ದೀರಾ? ದೇವರನ್ನು ಸ್ತುತಿಸಿ ದೇವರ ವಾಕ್ಯವನ್ನು ಓದಿ ಧ್ಯಾನಿಸುತ್ತಾ ಆ ವಾಕ್ಯವನ್ನೇ ಅನ್ವಯಿಸಿಕೊಳ್ಳುತ್ತಾ ದೇವರನ್ನು ಸ್ತುತಿಸುತ್ತಾ ದೇವರಿಗೋಸ್ಕರವೇ ಜೀವಿಸುವಂತವರಾಗಿದ್ದೀರಾ? ಈ ಅನುದಿನದ ಧ್ಯಾನದ ಮೂಲಕ ನೀವು ಆಧ್ಯಾತ್ಮಿಕವಾಗಿ ಬಲಗೊಳ್ಳಬೇಕೆಂದು ಎಷ್ಟೋ ಪ್ರಯಾಸದಿಂದ ಪ್ರಾರ್ಥನೆಯಿಂದ ದೇವರು ಕೊಟ್ಟ ಸಂದೇಶಗಳನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ. ಬನ್ನಿ ಒಂದು ಚಿಕ್ಕ ವಾಕ್ಯವನ್ನು ಓದಿಕೊಳ್ಳೋಣ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನ ಓದುತ್ತಿದ್ದೇನೆ, ಕೇಳಿರಿ. ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಅಫ್ಕೋರ್ಸ್ ಇಷ್ಟೇ ಅನ್ನುತ್ತೀರಾ? ಎಷ್ಟು ಬೇಕಾದರೂ ಮಾಡಬಹುದು. ಈ ಮಾತಿನಲ್ಲಿರುವ ಸಾರಾಂಶ ಗ್ರಹಿಸುವುದಾದರೆ ನಮ್ಮನ್ನು ಬಲಪಡಿಸುವ ಕ್ರಿಸ್ತನಲ್ಲಿದ್ದುಕೊಂಡು, ಅಂದರೆ ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ನಾನು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ನಮ್ಮನ್ನು ಬಲಪಡಿಸುವುದು ಯಾರು? ನಮ್ಮನ್ನು ಸ್ಥಿರಪಡಿಸುವುದು ಯಾರು? ನಮ್ಮ ಸಂಗಡ ಇರೋದು ಯಾರು? ನಮ್ಮನ್ನು ನಡೆಸುವುದು ಯಾರು? ನಮಗೋಸ್ಕರ ಪ್ರಾಣ ಕೊಟ್ಟಿರುವ ನಮ್ಮ ಕರ್ತನಾದ ಯೇಸುವಲ್ಲವೋ? ಆ ಯೇಸು ಕ್ರಿಸ್ತನನ್ನು ನೀವು ಸ್ವಂತ ರಕ್ಷಕನಾಗಿ ಅಂಗೀಕರಿಸುವುದಾದರೆ, ಆತನ ವಾಕ್ಯಾನುಸಾರವಾಗಿ ನೀವು ಜೀವಿಸುವುದಾದರೆ, ನಮ್ಮ ಜೀವಿತದಲ್ಲಿ ಪ್ರತಿ ಸಣ್ಣ ಸಣ್ಣ ವಿಷಯಕ್ಕೆ ನಾವು ಭಯಪಟ್ಟು ಕುಗ್ಗಿ ಹೋಗುವಂತವರಾಗಿ ಎಂದಿಗೂ ಇರುವುದಿಲ್ಲ. ಈ ದಿನ ಅನೇಕರ ಬಾಯಿಂದ ಬರುವಂತಹ ಪ್ರತಿಯೊಂದು ಮಾತು ನೆಗೆಟಿವ್ ವರ್ಡ್ಸ್ ಆಗಿವೆ, ನಕಾರಾತ್ಮಕ ಮಾತುಗಳಾಗಿವೆ. ಯವನಸ್ಥರಾಗಿರಬಹುದು, ಹಿರಿಯರಾಗಿರಬಹುದು, ನಮ್ಮಂತಹ ಸೇವಕರೂ ಆಗಿರಬಹುದು. ಎಷ್ಟೋ ಜನರು ಜೀವಿತದಲ್ಲಿ ಕುಗ್ಗಿ ಹೋಗಿದ್ದಾರೆ, ಬೇಸತ್ತು ಹೋಗಿದ್ದಾರೆ, ಬಲಹೀನತೆಯಲ್ಲಿದ್ದಾರೆ, ಬಾಧೆಯಲ್ಲಿದ್ದಾರೆ, ಕೊರತೆಯಲ್ಲಿದ್ದಾರೆ. ಅದಕ್ಕೆ ಆಗಲ್ಲ ಅನ್ನುತ್ತೇವೆ. ಈ ಮಾತು ಪದೇ ಪದೇ ಹೇಳ್ತಾರಲ್ಲವೇ, ಕೇಳಿದ್ದೀರಾ? ಆದರೆ ಕ್ರಿಸ್ತನನ್ನು ಹೊಂದಿದಂಥವರು ನನ್ನಿಂದ ಮಾಡ್ಲಿಕ್ಕಾಗಲ್ಲ ಎಂಬ ಕೆಲಸ ಯಾವುದೂ ಇರಲ್ಲ. ಪಾಪ ಮಾಡುವುದರ ಹೊರತಾಗಿ ಒಬ್ಬ ಕ್ರೈಸ್ತನು ಏನು ಮಾಡಲು ಕೂಡ ಹಿಂಜರಿಯುವುದಿಲ್ಲ. ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ನಾನು ಎಲ್ಲವನ್ನೂ ಮಾಡಲು ಶಕ್ತನಾಗಿದ್ದೇನೆ. ಅಂದರೆ ಯಾವುದೇ ವಿಧವಾದ ಕೆಲಸವನ್ನು ಮಾಡಬಲ್ಲೆನು, ಎಂಥದೇ ವಿಧವಾದ ಪ್ರಯಾಸವನ್ನು ಪಡಬಲ್ಲೆನು. ದೇವರು ಏನೇ ಹೇಳಿದ್ರೂ ಸಹ ಅದನ್ನು ಮಾಡೇ ಮಾಡುತ್ತೇನೆ ಎಂಬ ನಂಬಿಕೆ ನಮಗಿರುವುದಾದರೆ, ಯಾಕೆಂದರೆ ನನ್ನ ಪಕ್ಷದಲ್ಲಿ ದೇವರಿದ್ದು ನನ್ನನ್ನು ಬಲಪಡಿಸುವುದರಿಂದ ನನ್ನ ಶಕ್ತಿಗೆ ಮೀರಿದ ಪ್ರಯಾಣವನ್ನು ನಾನು ಮಾಡಬಲ್ಲೆನು. ನನ್ನ ಶಕ್ತಿಗೆ ಮೀರಿದಂತಹ ಕಾಣಿಕೆಯನ್ನು ನಾನು ಕೊಡಬಲ್ಲೆನು. ನನ್ನ ಶಕ್ತಿಗೆ ಮೀರಿದ ಅದ್ಭುತ ಕಾರ್ಯಗಳನ್ನು ನನ್ನ ಕರ್ತನಿಂದ ಹೊಂದಿಕೊಳ್ಳಬಲ್ಲೆನು ಎಂಬ ನಂಬಿಕೆ ನಮಗಿರೋದಾದರೆ, ನಮ್ಮನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ನಾವು ಎಲ್ಲದಕ್ಕೂ ಶಕ್ತರಾಗಿರುತ್ತೇವೆ. ಯಾಕೆ ನಾವು ಮಾಡಲಾರೆವು? ಕೆಲವರು ಭಯ ಎಂದು ಹೇಳುತ್ತಾರೆ, ಭಯ ಅನ್ನುತ್ತಾರೆ. ನನಗೆ ಭಯ ಆಗುತ್ತಿದೆ ಎಂದು ಎಷ್ಟೋ ಜನ ಹೇಳ್ತಾರಲ್ಲವೇ, ನನಗೆ ಭಯ ಆಗುತ್ತಾ ಇದೆ, ನನಗೆ ಭಯ ಹುಟ್ಟುತ್ತಾ ಇದೆ. ಇನ್ನು ಕೆಲವರು ಭಯಪಟ್ಟಿದ್ದೇನೆ ಎಂಬ ಮಾತು ಹೇಳುವುದನ್ನು ಕೇಳ್ತೇವಲ್ಲವೇ. ಅದಕ್ಕೆ ದೇವರು ದಿನಾಲೂ ಹೇಳ್ತಾರೆ, ಭಯಪಡಬೇಡಿರಿ, 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 ಭಯಪಡಬೇಡಿರಿ ಎಂದು 366 ಸಾರಿ ಆ ವಚನ ಬೈಬಲ್ನಲ್ಲಿದೆ. ಅಂದರೆ ದಿನಾಲೂ ದೇವರು ಹೇಳ್ತಿದ್ದಾರೆ, ಭಯಪಡಬೇಡಿರಿ, ನಾನು ನಿಮ್ಮ ಸಂಗಡ ಇದ್ದು ನಿಮ್ಮ ಕೈ ಹಿಡಿದು ನಡೆಸುತ್ತೇನೆ ಎಂದು. ಭಯಪಡಬೇಡಿರಿ. ನಿಮಗೊಂದು ಶುಭವಾರ್ತೆ ತಿಳಿಯಪಡಿಸುತ್ತೇನೆ. ಕುರುಬರಿಗೆ ದೂತನು ಅದನ್ನೇ ಹೇಳ್ತಾನೆ, ಭಯಪಡಬೇಡಿರಿ, ಶುಭ ಸಮಾಚಾರ ನಿಮಗೆ ತಿಳಿಸುತ್ತೇನೆ ಅನ್ನುತ್ತಾನೆ. ಯಾವುದಾದ್ರೂ ಬಾಧೆಕರವಾದದ್ದು ಕೇಳಬೇಕಾಗ್ತದೇನೋ ಎಂದು ಹೀಗೆ ಪ್ರತಿಯೊಂದಕ್ಕೂ, ಅಂದರೆ ವಾತಾವರಣಕ್ಕೂ ಭಯಪಡ್ತಾರೆ, ಮನುಷ್ಯರಿಗೆ ಭಯಪಡ್ತಾರೆ, ಪರಿಸ್ಥಿತಿಗೆ ಭಯಪಡ್ತಾರೆ, ಅಯ್ಯಯ್ಯೋ ಅನಾರೋಗ್ಯಕ್ಕೆ ಭಯಪಡುತ್ತಾರೆ. ಭಯಪಡಬಾರದು. ನಾವು ಭಯಪಡಲಾರದಕ್ಕೆ ಕಾರಣ ನಮ್ಮ ಕರ್ತನು ನಮ್ಮ ಪಕ್ಷದಲ್ಲಿದ್ದಾನೆ. ಮತ್ತೆ ಕೆಲವರು ಹೇಳ್ತಾರೆ, ನಮಗೆ ಬಲವಿಲ್ಲ, ನಮಗೆ ಶಕ್ತಿ ಇಲ್ಲ, ನನಗಷ್ಟು ತಾಳ್ಮೆ ಇಲ್ಲ, ನನ್ನ ಕೈಲಾಗಲ್ಲ, ನನಗೆ ಬಲ ಇಲ್ಲ ಅನ್ನುತ್ತಾರೆ. ನನಗೆ ವಯಸ್ಸು ಜಾಸ್ತಿ ಆಯಿತು, ನಾನು ಅನಾರೋಗ್ಯದಲ್ಲಿದ್ದೇನೆ, ಅಷ್ಟು ಬಲ ಇಲ್ಲ ಎಂದು ಎಷ್ಟೋ ಜನ ಹೇಳ್ತಾರೆ. ಯೆಹೋವನೇ ನಮ್ಮ ಬಲ, ಆತನೇ ನಮ್ಮನ್ನು ಬಲಪಡಿಸುವಾತನಾಗಿದ್ದಾನೆ. ಆತನೇ ಎಂದೆಂದಿಗೂ ನಮ್ಮನ್ನು ಬಲಪಡಿಸುತ್ತಾನೆ. ಯೆಹೋವನಲ್ಲಿ ಕಾದುಕೊಂಡಿರುವವರು ನೂತನ ಬಲ ಹೊಂದುತ್ತಾರೆ. ಆದುದರಿಂದ ಬಲಹೀನರನ್ನು ಬಲಪಡಿಸುವ ದೇವರು ನಮಗಿರುವುದರಿಂದ ಪೌಲನು ಹೇಳ್ತಾನೆ, ನಾನು ಯಾವಾಗ ಬಲಹೀನನಾಗಿದ್ದೇನೋ ಅವಾಗಲೇ ಬಲಗೊಳ್ಳುತ್ತೇನೆ ಅನ್ನುತ್ತಾನೆ ಎಂದು ಪೌಲ್ ಹೇಳಿದಾನಲ್ಲವೇ. ನಾನು ಯಾವಾಗ ಬಲಹೀನನೋ ಅವಾಗಲೇ ನನ್ನನ್ನು ದೇವರು ಬಲಪಡಿಸುತ್ತಾರೆ ಅನ್ನುತ್ತಾನೆ. ಇನ್ನು ಕೆಲವರು ಹೇಳ್ತಾರೆ, ನಾನು ಸ್ವಲ್ಪ ಅನಾರೋಗ್ಯಕ್ಕೊಳಗಾಗಿದ್ದೇನೆ ಮತ್ತು ನಾನು ವ್ಯಾಧಿಗೊಳಗಾಗಿದ್ದೇನೆ, ರೋಗಕ್ಕೊಳಗಾಗಿದ್ದೇನೆ. ಯಾಕೆ ಪ್ರಿಯರೇ ರೋಗ ನೋಡಿ ಭಯಪಡ್ತೀರಿ? ಆತನಿಗುಂಟಾದ ಗಾಯಗಳಿಂದ ನಮಗೆ ಸ್ವಸ್ಥವಾಯಿತು. ರೋಗವನ್ನು ನೋಡಿ ಭಯಪಡಬೇಡಿರಿ, ರೋಗಕ್ಕೆ
ನಿಮ್ಮ ದೇವರ ಕುರಿತು ಹೇಳ್ರಿ, ಏಯ್ ರೋಗವೇ, ನನ್ನ ಯೇಸು ಸುರಿಸಿರುವ ರಕ್ತಧಾರಣೆಯಿಂದ ನನಗೆ ಶುದ್ಧೀಕರಣ ಇದೆ, ಸ್ವಸ್ಥತೆ ಇದೆ ಎಂದು ನಾವು ಹೇಳಿ ಎದುರಿಸುವಂಥವರಾಗಿರೋದಾದ್ರೆ ನಿಮ್ಮನ್ನು ಸ್ವಸ್ಥಪಡಿಸುವ ಯೆಹೋವನು ನಾನೇ ಎಂದ ಕರ್ತನು. ಲೋಕ ಬರ್ಬೋದೇನೋ ಈ ಲೋಕದಲ್ಲಿ, ಆದರೆ ಅವು ನಮ್ಮ ಮೇಲೆ ದಾಳಿ ಮಾಡದಂತೆ ನಮ್ಮನ್ನು ಸ್ವಸ್ಥಪಡಿಸುತ್ತಾರೆ. ಮತ್ತೆ ಕೆಲವರು ತಮ್ಮ ಜೀವಿತದಲ್ಲಿ ಏನೆಂದು ಮಾತು ಹೇಳುತ್ತಾರೆ ಗೊತ್ತಾ ನಿಮಗೆ? ನೀವು ಕೇಳಿಸಿಕೊಂಡ ಇನ್ನೇನು ಮಾತುಗಳಿವೆ ಹೇಳುತ್ತೀರಾ? ಇದು ನನ್ನ ಕೈಲಾಗುವುದಿಲ್ಲ ಅನ್ನುತ್ತಾರೆ. ಕೈಲಾಗದೇ ಇರುವುದೇನಿದೆ? ದೇವರು ಕಲಿಸಿಕೊಡುತ್ತಾರೆ. ನನ್ನ ಬಳಿಗೆ ಬಂದು ನನ್ನಿಂದ ಕಲಿತುಕೊಳ್ಳಿರಿ ಎಂದು ಯೇಸು ಹೇಳಿದಾರಲ್ಲವೇ? ಒಬ್ಬ ನಿಜ ಕ್ರೈಸ್ತನು ನೊಗ ಹೋರುವುದನ್ನು ಕಲಿತುಕೊಳ್ಳಬೇಕು, ನಂಬಿಕೆಯುಳ್ಳವನಾಗಿರುವುದನ್ನು ಕಲಿಯಬೇಕು, ದೇವರಲ್ಲಿ ಭಯಭಕ್ತಿಯಿಂದಿರುವುದು ಕಲಿಯಬೇಕು, ದೇವರಿಗಾಗಿ ಬದುಕುವುದನ್ನು ಕಲಿಯಬೇಕು, ಪರಿಶುದ್ಧನಾಗಿರುವುದನ್ನು ಕಲಿತುಕೊಳ್ಳಬೇಕು. ಪರಿಶುದ್ಧನಾಗಿರುವುದಕ್ಕಾಗಿ ಪ್ರಾಕ್ಟೀಸ್ ಮಾಡಬೇಕು, ಅಂದರೆ ನಮ್ಮ ಹೃದಯ ಕಾಪಾಡಿಕೊಳ್ಳಬೇಕು. ನನ್ನ ಕರ್ತನು ನಮಗೆ ಕಲಿಸುವಂತಹ ಒಳ್ಳೆ ಬೋಧಕನಾಗಿದ್ದಾನೆ. ನಮ್ಮ ದೇವರು ನಮಗೆ ಕಲಿಸಿಕೊಡ್ತಾರೆ ನಮಗೆ ಬರದೇ ಇರುವಾಗ. ಮತ್ತಿನ್ನೇನು ಹೇಳಬೇಕು? ನಮ್ಮ ದೇವರು ನಮ್ಮ ಸಂಗಡ ಇದ್ದಾರೆ. ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಇದನ್ನು ಮಾಡಬಲ್ಲೆನು. ನನಗೇನಾದರೂ ರೋಗ ಬಂದ್ರೆ ಆತನೇ ನನಗೆ ಸ್ವಸ್ಥಪಡಿಸುತ್ತಾನೆ. ನನ್ನ ಬಲ ಹೋಗಿ ಬಲಹೀನನಾಗುವಾಗ ನನ್ನನ್ನು ಬಲಪಡಿಸುತ್ತಾರೆ ಎಂದು ಹೇಳಬೇಕು. ಇನ್ನೂ ಕೆಲವರು ಹೇಳ್ತಾರೆ, ನನಗೆ ದುಡ್ಡೇ ಇಲ್ಲ. ಈ ಮಾತು ಬಹಳಷ್ಟು ಸಾರಿ ಕೆಲವರ ಬಾಯಿಂದ ಬರುತ್ತೆ. ಪ್ರತಿಯೊಂದಕ್ಕೂ ದುಡ್ಡಿಲ್ಲ ಅನ್ನುತ್ತಾರೆ. ಕೈಯಲ್ಲಿ ದುಡ್ಡಿಟ್ಕೊಂಡ್ರೂ ಕೂಡ ಬಾಯಿಂದ ದುಡ್ಡಿಲ್ಲ ಎಂದು ಹೇಳ್ತಾರೆ. ಕೈಯಲ್ಲಿರೋದು ಏನು ಅಂತ ಕೇಳಿದ್ರೆ ಇಷ್ಟು ಸಾಲದು, ಇನ್ನೂ ದುಡ್ಡು ಬೇಕನ್ನುತ್ತಾರೆ. ನನಗೆ ಅದು ಇಲ್ಲ ಇದು ಇಲ್ಲ ಅನ್ನುತ್ತಾರೆ. ಕೆಲವರಾದರೂ ಯಾವಾಗಲೂ ಏನೂ ಇಲ್ಲ 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 ಅನ್ನುತ್ತಾಲೇ ಇರ್ತಾರೆ. ಯಾಕೆ ಹಾಗೆ ಹೇಳ್ತೀರಿ? ಕರ್ತನಲ್ಲಿ ನಂಬಿಕೆ ಇಡಿರಿ. ಆತನು ತನ್ನ ಐಶ್ವರ್ಯದ ಮೇರೆಗೆ ನಮ್ಮ ಪ್ರತಿ ಅವಶ್ಯಕತೆಯನ್ನು ತೀರಿಸುತ್ತಾನೆ. ಆತನು ನಮ್ಮ ಪ್ರತಿ ಅವಶ್ಯಕತೆ ತೀರಿಸುವಾತನಾಗಿರುವುದರಿಂದ ನಮಗೆ ಯಾವ ಕೊರತೆ ಇಲ್ಲ, ಏನು ಕಡಿಮೆ ಇಲ್ಲ. ನನಗೆ ಯಾವುದೊಂದರ ಕೊರತೆ ಇಲ್ಲ ಎಂದು ನೀವು ಧೈರ್ಯದಿಂದ ಹೇಳುವಾಗ ಕರ್ತನು ನನ್ನ ಕೊರತೆ ತೀರಿಸುತ್ತಾನೆ, ನನ್ನ ಅವಶ್ಯಕತೆ ತೀರಿಸುತ್ತಾನೆ ಎಂದು ನಂಬುವಾಗ ನೀವು ಮುಂದಕ್ಕೆ ಸಾಗುವವರಾಗಿರ್ತೀರಿ. ಇನ್ನು ಅನೇಕರು ತಮ್ಮ ಜೀವಿತದಲ್ಲಿ ಹೇಳೋದೇನು ಗೊತ್ತಾ? ಮತ್ತೆ ಇನ್ನೇನು ಹೇಳ್ತಾರೆ? ನನಗೆ ದುಡ್ಡಿಲ್ಲ ಅನ್ನುತ್ತಾರೆ, ಬಲ ಇಲ್ಲ ಅನ್ನುತ್ತಾರೆ, ಕೈಲಾಗಲ್ಲ ಅನ್ನುತ್ತಾರೆ, ನನಗೆ ಭಯ ಆಗ್ತಿದೆ ಅನ್ನುತ್ತಾರೆ. ಎಲ್ಲಾ ಭಯಗಳಿಂದ ಬಿಡಿಸಬಲ್ಲಂತಹ ಕರ್ತನು ನಮಗಿದ್ದಾರಲ್ಲವೇ? ಭಯಪಡಬೇಡಿರಿ ಎಂದು ಹೇಳುವ ದೇವರು ನಮಗಿದ್ದಾರಲ್ಲವೇ? ಇನ್ನೇನು ಪ್ರಿಯರೇ, 5 ಪಾಯಿಂಟ್ಸ್ ಬಂದವಲ್ಲವೇ? ನಾನು ಯಾವಾಗ ಬಲಹೀನನಾಗಿದ್ದೇನೋ ಅವಾಗಲೇ ನನ್ನನ್ನು ದೇವರು ಬಲಪಡಿಸ್ತಾರೆ. ಆತನಲ್ಲಿದ್ದುಕೊಂಡು ಎಲ್ಲವನ್ನೂ ಮಾಡುತ್ತೇನೆ. ಈ ದಿನಗಳಲ್ಲಿ ಬಹಳಷ್ಟು ಜನರಿಗೆ ಮರಣ ಭಯ ಇದೆ. ಎಲ್ಲಿ ನಾನು ಸಾಯುತ್ತೇನೇನೋ ಎಂಬ ಭಯ. ಅಯ್ಯೋ ಕೇಳಿ ಪ್ರಿಯರೇ, ಜೀವ ಮರಣಗಳು ಆತನ ಕೈಯಲ್ಲಿವೆ. ಮರಣದಿಂದ ತಪ್ಪಿಸುವುದು ಆತನ ವಶದಲ್ಲಿದೆ. ಎಲ್ಲಾ ಕಾಲಗತಿಗಳು ಆತನ ಕೈಯಲ್ಲಿವೆ. ಆತನ ಚಿತ್ತವಿಲ್ಲದೆ ನಮಗೆ ಮರಣ ಸಂಭವಿಸುವುದಿಲ್ಲ, ಯಾವ ಅಪಾಯ ಆಗುವುದಿಲ್ಲ ಎಂಬುದಾಗಿ ಹೀಗೆ ವಾಕ್ಯ ನೀವು ಚೆನ್ನಾಗಿ ಓದುವುದಾದರೆ ಈ ನಿರುತ್ಸಾಹಗೊಳಿಸುವ ಆಲೋಚನೆಗಳಿಂದ ಬಿಡುಗಡೆ ಹೊಂದುತ್ತೀರಿ. ನಮ್ಮಲ್ಲಿ ಅನೇಕರು ಸೈತಾನನ ಪಿಸುಗುಟ್ಟುವಿಕೆಗೆ, ಅಂದರೆ ಸೈತಾನನು ಬಲಹೀನಗೊಳಿಸುವ ಮಾತುಗಳನ್ನೇ ಕೇಳ್ತಾರೆ. ಪರಿಶುದ್ಧ ಸತ್ಯವೇದದಲ್ಲಿ ದೇವರು ಕೊಟ್ಟಿರುವ ಸಂದೇಶಗಳನ್ನು, ವರ್ತಮಾನಗಳನ್ನು ಕೇಳೋದಿಲ್ಲ. ಅಷ್ಟೇ ಅಲ್ಲ, ದೇವರ ವಾಗ್ದಾನಗಳನ್ನು, ಆತನು ನಮಗೆ ಹೇಳಿಟ್ಟಿರುವ ವಿಷಯಗಳನ್ನು ಕೂಡ ನಾವು ಲಾಲಿಸಲಿಕ್ಕಾಗುತ್ತಿಲ್ಲ, ಓದಲಿಕ್ಕಾಗುತ್ತಾ ಇಲ್ಲ, ಧ್ಯಾನಿಸಲಿಕ್ಕಾಗುತ್ತಿಲ್ಲ. ಅಷ್ಟೇ ಅಲ್ಲ, ಅವುಗಳನ್ನು ಪ್ರಾರ್ಥನೆಯಲ್ಲಿಟ್ಟು ಪ್ರಾರ್ಥನೆ ಮಾಡ್ಲಿಕ್ಕಾಗ್ತಿಲ್ಲ. ಕೆಲವರು ಹೇಳ್ತಾರೆ, ಬಹಳ ಚಿಂತೆ ಇದೆ, ಬಹಳ ದಿಗುಲಿದೆ, ಬಹಳ ಬಾಧೆಗಳಿವೆ, ಬಹಳ ಸಮಸ್ಯೆಗಳಿವೆ ಅನ್ನುತ್ತಾರೆ. ನಿಮ್ಮ ಚಿಂತೆಯೆಲ್ಲ ಆತನೇ ತೀರಿಸುತ್ತಾನೆ. ನಿಮ್ಮ ಚಿಂತಾಭಾರವನ್ನೆಲ್ಲ ಆತನ ಮೇಲೆ ಹಾಕಿರಿ ಅಂದಿದ್ದಾರೆ. ನೀವು ಚಿಂತೆಯಲ್ಲಿರುವುದಾದರೆ ಆತನೇ ನಿಮ್ಮ ಚಿಂತೆ ತೀರಿಸುತ್ತಾರೆ. ಈ ದಿನ ಎಷ್ಟೋ ಕೆಲಸಗಳಿವೆ, ಈ ಕೆಲಸಗಳನ್ನು ಮಾಡ್ಲಿಕ್ಕಾಗ್ತಿಲ್ಲ. ಎಷ್ಟು ಕೆಲಸ ಮಾಡಬೇಕು? ಮನೆ ಶುಚಿಯಾಗಿಡಬೇಕು, ಆಫೀಸ್ ಕೆಲಸ ಮಾಡಬೇಕು, ಪ್ರಯಾಣ ಮಾಡಬೇಕು. ನನಗೆ ಈ ದಿನ ಎಷ್ಟೋ ಬಿಲ್ಗಳನ್ನು ಕಟ್ಟಬೇಕು, ಆ ಕೆಲಸ ಈ ಕೆಲಸ 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 ಅನ್ನುತ್ತಾರೆ. ನಿಮ್ಮ ಕಾರ್ಯಭಾರವನ್ನೆಲ್ಲ ಯೆಹೋವನ ಮೇಲೆ ಹಾಕಿರಿ. ಆತನು ಅನುದಿನವೂ ನಮ್ಮ ಭಾರಗಳನ್ನು ಹೊರುವಾತನಾಗಿದ್ದಾರೆ. ಅಷ್ಟಕ್ಕೂ ಯೇಸು ಕ್ರಿಸ್ತನನ್ನು ಅರಿತವರ ಜೀವಿತದಲ್ಲಿ ಆ ಸೋಲು ಇಲ್ಲವೇ ಇಲ್ಲ ಪ್ರಿಯರೇ. ಸೋತು ಹೋಗಿದ್ದೇವೆ ಎಂದು ಯಾಕೆ ಹೇಳ್ತೀರಿ? ಸೋತು ಹೋಗ್ತೇನೆಂದು ಯಾಕೆ ಭಯಪಡ್ತೀರಿ? ನಮ್ಮ ಯೇಸು ಜಯ ಹೊಂದಿದಾತನಾಗಿದ್ದಾರೆ. ಸೈತಾನನನ್ನು ಸೋಲಿಸಿಬಿಟ್ಟಿದ್ದಾರೆ, ಪಾತಾಳವನ್ನು ಜಯಿಸಿದ್ದಾರೆ, ಮರಣವನ್ನು ನುಂಗಿಬಿಟ್ಟಿದ್ದಾರೆ. ಯೇಸುವನ್ನು ಪಡೆದುಕೊಂಡವರ ಜೀವಿತದಲ್ಲಿ ಇನ್ನು ಸೋಲೇ ಇರುವುದಿಲ್ಲ. ಯಾವುದು ನಿಮ್ಮನ್ನು ಬಹಳಷ್ಟು ಕಾಡಿಸುತ್ತಾ ಇದೆ? ಭಯವೋ, ಸೋಲಾಗಿದೆಯೋ, ಕೊರತೆಯೋ, ಇಕ್ಕಟ್ಟೋ, ಬಲಹೀನತೆಯೋ, ಇಕ್ಕಟ್ಟೋ, ಅವಶ್ಯಕತೆಗಳೋ, ಯಾವುದೇನೇ ಆಗಿದ್ರೂ ಸಹ ಯೇಸುವಿನ ಮಾತುಗಳನ್ನು ನಾವು ಕೇಳುವುದಾದರೆ ನಮ್ಮ ಜೀವಿತದಲ್ಲಿ ನಾವು ಆಶೀರ್ವದಿಸಲ್ಪಡ್ತೇವೆ. ಇದನ್ನು ನಾನು ಅನುಭವಪೂರ್ವಕವಾಗಿ ಹೇಳ್ತಿದ್ದೇನೆ. ನನ್ನ ಜೀವಿತದಲ್ಲಿ ನನ್ನ ಹೃದಯವನ್ನು ನನ್ನ ದೇವರಿಗೆ ಅರ್ಪಿಸಿ ಕೊಟ್ಟ ನಂತರ, ದೇವರು ನನ್ನನ್ನು ಸೇವೆಗೆ ಕರೆದಾಗ ನನ್ನನ್ನು ಒಪ್ಪಿಸಿಕೊಟ್ಟ ನಂತರ ನಾನು ಪೂರ್ತಿಯಾಗಿ ದೇವರ ಮೇಲೆಯೇ ಆಧಾರಗೊಳ್ಳುವುದನ್ನು ಕಲಿತಿದ್ದೇನೆ. ನನ್ನ ತಂದೆ ತಾಯಿಗಳ ಮೇಲೆ ಆಧಾರಗೊಳ್ಳಲಿಲ್ಲ, ನನ್ನ ಅತ್ತೆ ಮಾವನವರ ಮೇಲೆ ಆಧಾರಗೊಳ್ಳಲಿಲ್ಲ, ನನ್ನ ಸ್ನೇಹಿತರ ಮೇಲೆ ಆಧಾರಗೊಳ್ಳಲಿಲ್ಲ, ಸಂಸ್ಥೆಗಳ ಮೇಲೆ ಆಧಾರಗೊಳ್ಳಲಿಲ್ಲ.
ಕರ್ತನ ಮೇಲೆ ಆಧಾರಗೊಂಡಿರುವಾಗ ಇವೆಲ್ಲವೂ ಎದುರಿಸಿದೆ. ನಾನು ಕೊರತೆಗಳು ಎದುರಾದವು, ಬಲಹೀನತೆ ಎದುರಾದವು, ರೋಗ ಎದುರಾದವು, ಭಯ ಎದುರಿಸಿದೆ, ಸೋಲನ್ನು ಎದುರಿಸಿದೆ. ಕೆಲವೊಂದು ವಿಷಯಗಳಲ್ಲಿ ಇವೆಲ್ಲಾ ಕಾರ್ಯಗಳು ಜರುಗಿವೆ. ಆದರೆ ಇವೆಲ್ಲವುಗಳ ಮಧ್ಯದಲ್ಲಿ ದೇವರು ನನ್ನೊಂದಿಗಿದ್ರು. ನನಗೆ ಜಯ ಕೊಟ್ರು, ನನಗೆ ಬಿಡಿಸಿದ್ರು, ನನ್ನನ್ನು ನಡೆಸಿದ್ರು, ನನ್ನ ಪ್ರತಿ ಅವಶ್ಯಕತೆಯನ್ನು ತೀರಿಸಿದ್ರು. ಇತ್ತೀಚೆಗೆ ಕಳೆದ ತಿಂಗಳು ಅಂದರೆ ಫೆಬ್ರವರಿ ತಿಂಗಳಿನಲ್ಲಿ ನಾನು ಈ ಲೋಕಕ್ಕೆ ಬಂದು 73 ವರ್ಷಗಳಾದವು. ಇದನ್ನು ನೋಡಿ ನನಗೆ ಆಶ್ಚರ್ಯವಾಗ್ತಿದೆ. 55 ವರ್ಷಗಳಿಂದ ಕೇವಲ ದೇವರ ಮೇಲೆ ಆಧಾರಗೊಂಡು ಬದುಕುತ್ತಿದ್ದೇನೆ. ಒಂದು ಹೊತ್ತು ಕೂಡ ಆಹಾರವಿಲ್ಲದೆ ಹಸುವೆಂದಿರಲಿಲ್ಲ, ಉಪವಾಸ ಇದ್ದೆ. ಆದರೆ ಒಂದು ವಿಷಯದಲ್ಲಿ ಕೂಡ ಯಾರಿಗೂ ನಾನು ಸಾಲ ಕೇಳಲಿಲ್ಲ, ಸಭೆಯವರಿಗೂ ಸಾಲ ಕೇಳಲಿಲ್ಲ, ಹೊರಗಿನವರಿಗೆ, ಸಂಬಂಧಿಕರಿಗೆ, ಸ್ನೇಹಿತರಿಗೆ ಯಾರಿಗೂ ಸಾಲ ಕೇಳಲಿಲ್ಲ. ದೇವರು ಕೊಟ್ಟಿದ್ದಾರೆ. ಯಾವುದು ಯಾವಾಗ ಎಷ್ಟು ಬೇಕಾಗಿತ್ತೋ ಅಷ್ಟನ್ನೆಲ್ಲ ದೇವರು ಕೊಟ್ಟಿದ್ದಾರೆ. ಹಾಗೆಯೇ ದೇವರು ಪ್ರತಿ ಅವಶ್ಯಕತೆ ತೀರಿಸುತ್ತಿದ್ದಾರೆ ಎಂಬುದು ನನ್ನ ಅನುಭವ ಸಾಕ್ಷಿಯಾಗಿದೆ. ಎಷ್ಟೋ ಹೋರಾಟಗಳು, ಎಷ್ಟೋ ಶ್ರಮೆಗಳು, ಎಷ್ಟೋ ಆಟಂಕಗಳು ಉಂಟಾದ್ರೂ ಕೂಡ, ಸೇವೆ ನಿಂತೋಗುವ ಪರಿಸ್ಥಿತಿಗಳು ಎಷ್ಟೋ ಎದುರಾದವು. ಆದರೆ ಸೋತು ಹೋಗದಂತೆ ಅವೆಲ್ಲವುಗಳ ಮಧ್ಯದಿಂದ ಮುಂದಕ್ಕೆ ಸಾಗುವ ಹಾಗೆ ತನ್ನ ಹಸ್ತದಿಂದ ಕೈ ಹಿಡಿದು ನನ್ನನ್ನು ನಡೆಸಿದ್ದಾರೆ. ನನಗೆ ಸಹಾಯ ಮಾಡಿದ ದೇವರು ನಿಮಗ್ಯಾಕೆ ಸಹಾಯ ಮಾಡುವುದಿಲ್ಲ? ಒಬ್ಬ 17 ವರ್ಷ ವಯಸ್ಸಿನ ಯವನಸ್ಥನಿಗೆ, ಒಬ್ಬ ಸಾಮಾನ್ಯನಿಗೆ, ಒಂದು ಸಾರಿಯೂ ಕೂಡ ಅಲ್ಲಿಯವರೆಗೂ ಬೈಬಲ್ ಓದದವನಿಗೆ ಇಂತಹ ನನ್ನನ್ನು ಹಿಡ್ಕೊಂಡು ಇಷ್ಟೊಂದು ದೇವರು ತನ್ನ ಸಾಕ್ಷಿಯಾಗಿ ನಿಲ್ಲಿಸಿಕೊಂಡಿರುವಾಗ ನಿಮ್ಮನ್ನು ಕೂಡ ಆತನು ಉಪಯೋಗಿಸಿಕೊಳ್ಳಬಲ್ಲನು. ನಿಮ್ಮ ಭಯ, ನಿಮ್ಮ ಆಟಂಕ, ನಿಮ್ಮ ದಿಗುಲು, ನಿಮ್ಮ ನಿರುತ್ಸಾಹ, ನಿಮ್ಮ ಒಂಟಿತನ ನಿಮ್ಮನ್ನು ಕುಗ್ಗಿಸಿ ಬಿಡುತ್ತಾ ನಿಮ್ಮನ್ನು ಒಂದು ಮೂಲೆಗೆ ತಳ್ಳಬಹುದೇನೋ. ಈ ದಿನ ಎದ್ದು ನಿಂತ್ಕೊಳ್ಳಿ, ಕರ್ತನಿಗೆ ಸಾಕ್ಷಿಯಾಗಿ ನಿಲ್ಲಿರಿ. ಕರ್ತನ ಚಿತ್ತವಿರುವುದು ಆದರೆ ಸ್ವಲ್ಪ ಸಮಯ ತೆಗೆದುಕೊಂಡು ದೇವರಿಗೆ ಮೊರೆ ಇಡಿಯಿರಿ. ಪ್ರತ್ಯೇಕವಾಗಿ ದೇವರಿಗೆ ಸ್ತುತಿ ಕೃತಜ್ಞತೆಯನ್ನು ಸಲ್ಲಿಸಿರಿ. ದೇವರ ಉಪಕಾರಗಳನ್ನು ನೆನೆಸುತ್ತಾ ಎಲ್ಲರೂ ದೇವರ ಸಹಾಯವನ್ನು ಜ್ಞಾಪಕ ಮಾಡಿಕೊಳ್ಳುತ್ತಾ ಸಾಧ್ಯವಾದಷ್ಟು ಮಟ್ಟಿಗೆ ನೀವೆಲ್ಲರೂ ಸಾಧ್ಯವಾದರೆ ಕುಟುಂಬ ಸಹಿತವಾಗಿ ದೇವರಲ್ಲಿ ಆನಂದಿಸುತ್ತಾ ನಿಮ್ಮಲ್ಲಿರುವ ಆ ವ್ಯತಿರೇಕವಾದ ಬಲಹೀನಪಡಿಸುವ ಆತ್ಮದಿಂದ ಬಿಡುಗಡೆ ಹೊಂದಿ ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ನಾನು ಎಲ್ಲವನ್ನೂ ಮಾಡಲು ಶಕ್ತನಾಗಿದ್ದೇನೆ ಎಂದು ಸಾಕ್ಷಿ ಕೊಡುವ ಹಾಗೆ ದೇವರ ಕೃಪೆಯಲ್ಲಿ ಆಶೀರ್ವದಿಸಲ್ಪಡೋಣ ಎಂಬ ಈ ವಿಷಯ ನಿಮ್ಮಲ್ಲಿ ಯಾರೊಬ್ಬರೂ ಕೂಡ ಮರೆಯಬಾರದೆಂದು ಕೋರಿಕೊಳ್ಳುತ್ತೇನೆ. ಈ ವಿಷಯದಲ್ಲಿ ನೀವು ಹೇಗೆ ಸಾಕ್ಷಿಗಳಾಗಿದ್ದೀರೆಂದು ನಮಗೂ ಕೂಡ ತಿಳಿಯಪಡಿಸಿರಿ. ಯಾವ ರೀತಿ ಜಯದ ಜೀವಿತ ದಿನೇ ದಿನೇ ನೀವು ಕೂಡ ಜೀವಿಸುತ್ತಾ ಇದ್ದೀರಿ ಎಂಬುದಾಗಿ ನಮಗೂ ಕೂಡ ತಿಳಿಸಿರಿ. ಸರ್ವಶಕ್ತನಾದ ದೇವರಲ್ಲಿದ್ದುಕೊಂಡು ಎಲ್ಲವನ್ನೂ ಮಾಡಿ ಹೇಗೆ ಕೃತಜ್ಞತಾಸ್ತುತಿ ಸಲ್ಲಿಸುತ್ತಾ ಇದ್ದೀರಿ ಎಂದು ನಮಗೂ ತಿಳಿಸಿರಿ. ನಿರುತ್ಸಾಹ, ಬಲಹೀನತೆಯಲ್ಲಿದ್ದೀರಾ? ಸೋತು ಹೋದವರಾಗಿದ್ದೀರಾ? ಕುಗ್ಗಿ ಹೋಗಿದ್ದೀರಾ? ಕೈಲಾಗುವುದಿಲ್ಲ ಅನ್ನುತ್ತೀರಾ? ನನಗದು ಇಲ್ಲ, ಇದು ಇಲ್ಲ ಎಂಬುದಾಗಿ ಕುಗ್ಗಿ ಹೋಗ್ತಾ ಇದ್ದೀರಾ? ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ನೋಡಿರಿ. ನಂಬಿಗಸ್ತನಾದ ದೇವರು ಆತನಾಗಿದ್ದಾನೆಂದು ಅನುಭವಪೂರ್ವಕವಾಗಿ ಹೇಳ್ತಿದ್ದೇನೆ. ಪೌಲನಂತಹ ಭಕ್ತನು ಕೂಡ ಹೇಳಿರುವ ಮಾತು ನಿಮಗೆ ಜ್ಞಾಪಕಗೊಳಿಸುತ್ತೇನೆ ನೋಡಿ. ಅಲ್ಲೇ 11ನೇ ವಚನ ಹೇಳುತ್ತೆ. ಅದೇ ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನ. ಕೊರತೆಯಲ್ಲಿದ್ದೇನೆಂದು ಸೂಚಿಸುವುದಕ್ಕೆ ಏನಂತೆ? ಕೊರತೆಯಲ್ಲಿದ್ದೇನೆಂದು ಸೂಚಿಸುವುದಕ್ಕೆ ನಾನು ಇದನ್ನು ಹೇಳುವುದಿಲ್ಲ. ನಾನಂತೂ ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ. ಬಡವನಾಗಿರಲು ಬಲ್ಲೆನು, ಸಮೃದ್ಧಿಯುಳ್ಳವನಾಗಿರಲು ಬಲ್ಲೆನು. ನಾನು ತೃಪ್ತನಾಗಿದ್ದರೂ, ಹಸಿದವನಾಗಿದ್ದರೂ, ಸಮೃದ್ಧಿಯುಳ್ಳವನಾಗಿದ್ದರೂ, ಕೊರತೆಯುಳ್ಳವನಾಗಿದ್ದರೂ, ಯಾವ ತರದ ಸ್ಥಿತಿಯಲ್ಲಿರುವವನಾದರೂ ಅದರ ಗುಟ್ಟು ನನಗೆ ತಿಳಿದದೆ. ನನಗೆ ದೇವರು ನಿಜವಾಗ್ಲೂ ಕಲಿಸಿಕೊಟ್ಟಿದ್ದಾರೆ. ಸಮೃದ್ಧಿಯಲ್ಲಿರುವುದು ಗೊತ್ತು, ಕೊರತೆಯಲ್ಲಿರುವುದು ಗೊತ್ತು, ಗುಡಿಸಿಲಿನಲ್ಲಿರುವುದು ಗೊತ್ತು, ಬಂಗ್ಲಾದಲ್ಲಿರುವುದು ನನಗೆ ಗೊತ್ತು, ಆಟೋದಲ್ಲಿ ಹೋಗುವುದು ಗೊತ್ತು, ಸೈಕಲ್ ಮೇಲೆ ಹೋಗುವುದು ಗೊತ್ತು, ಕಾರ್ನಲ್ಲಿ ಹೋಗುವುದು ಗೊತ್ತು, ವಿಮಾನದಲ್ಲಿ ಹೋಗುವುದು ಗೊತ್ತು. ಎಲ್ಲಾ ಪರಿಸ್ಥಿತಿಗಳಲ್ಲಿ ಎಲ್ಲಿಗೇ ಹೋದರೂ, ಯಾವುದೇ ಕೆಲಸ ಮಾಡಿದ್ರು ಯೇಸುವಿಗೋಸ್ಕರವೇ, ಯೇಸುವಿಗಾಗಿಯೇ. ಯಾವುದರಲ್ಲಿದ್ರೂ ಸಂತೋಷವಾಗಿರೋದೇ. ಹಸುವೆಂದಿದ್ರೂ ಕರ್ತನನ್ನು ಸ್ತುತಿಸುವುದೇ. ಉಪವಾಸವಿದ್ದರೂ ಕರ್ತನಲ್ಲಿ ಆನಂದಿಸುವಂಥದ್ದೇ. ಮನುಷ್ಯರು ದೂಷಿಸಿದರೂ, ನಿಂದೆ ಹೊರಿಸಿದರೂ, ಅಪನಿಂದನೆ ಹೊರಿಸಿದರೂ ಕರ್ತನಲ್ಲಿ ಸಂತೋಷಿಸುವುದೇ ನನ್ನ ಧ್ಯೇಯ. ಹೌದು, ಮನುಷ್ಯರು ಹೊಗಳುವಾಗ ಹಿಗ್ಗುವುದಿಲ್ಲ. ಹಿಗ್ಗಿ ಕುಣಿದಾಡಿ ಗರ್ವದಿಂದ ವರ್ತಿಸುವುದರ ಬದಲಿಗೆ ದೀನನಾಗಿರುವುದೇ ದೇವರು ನನಗೆ ಕಲಿಸಿರುವ ಪಾಠ. ದೇವರು ನಿಮ್ಮ ಜೀವಿತವನ್ನು ತನ್ನ ವಶದಲ್ಲಿ ತೆಗೆದುಕೊಳ್ಳುವಾಗ ಎಲ್ಲಾ ಸ್ಥಿತಿಗತಿಗಳಲ್ಲಿ ನೀವು ಯೋಗ್ಯರಾಗಿರುವಂತವರಾಗಿರ್ತೀರಿ. ದೇವರೇ, ನನ್ನ ಜೀವಿತ ನಿಮ್ಮ ಕೈಗೆ ಒಪ್ಪಿಸಿಕೊಡ್ತಿದ್ದೇನೆ. ಎಲ್ಲಾ ಸ್ಥಿತಿಗತಿಗಳಲ್ಲಿ ನಿಮಗೆ ನಂಬಿಗಸ್ತನಾಗಿರಲು ಸಹಾಯ ಮಾಡಿರೆಂದು ಕರ್ತನಿಗೆ ಪ್ರಾರ್ಥಿಸೋಣ ಬನ್ನಿ. ಅದೇ ನನ್ನ ಮುಖ್ಯವಾದ ಪ್ರಾರ್ಥನೆ. ಎಲ್ಲಾ ಸ್ಥಿತಿಗತಿಗಳಲ್ಲಿ ಎಂದೆಂದಿಗೂ ದೇವರೇ ನಿಮ್ಮನ್ನು ಬಿಟ್ಟು ಬಿಡದಂತೆ ಸಹಾಯ ಮಾಡಿರಿ. ಪರಿಸ್ಥಿತಿ ಏನೇ ಇರಲಿ, ಮನುಷ್ಯರು ಏನೇ ಅನ್ನಲಿ, ನಿಮಗೆ ಇಷ್ಟಕರವಾಗಿಯೂ ನಿಮ್ಮ ಚಿತ್ತ ನೆರವೇರಿಸುವವನಾಗಿಯೂ ಇರಲು ಸಹಾಯ ಮಾಡಿರಿ ಎಂದು ಪ್ರಾರ್ಥಿಸುತ್ತೇನೆ. ಇದು ನನ್ನ ಪ್ರಾರ್ಥನೆ. ನೀವು ಕೂಡ ಹೀಗೆಯೇ ಪ್ರಾರ್ಥಿಸಿರಿ. ಅದ್ಭುತ ಕಾರ್ಯ ನಿಮ್ಮ ಜೀವಿತದಲ್ಲಿ ನೋಡ್ತೀರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಿಮ್ಮ ಕೃಪೆಯುಳ್ಳ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ಈ ಲೋಕದಲ್ಲಿ ಮುಂದೆ ಸಾಗುವುದಕ್ಕಾಗಿ ಸೈತಾನನು ಎಷ್ಟೋ ಆಟಂಕಗಳನ್ನು ಉಂಟುಮಾಡುತ್ತಿರುವಾಗ, ಅಪನಿಂದನೆಗಳು, ವೇದನೆಗಳು,
ರೋಗಗಳು, ಬಲಹೀನತೆಗಳು, ಕೊರತೆಗಳು, ಕೊರಗುವಿಕೆ, ಭಯ ಯಾರ್ಯಾರಿಗೆ ಯಾವ ರೀತಿಯಲ್ಲಿ ಹಿಡಿದು ಕಾಡಿಸುತ್ತಾ ಇವೆಯೋ ಅಂಥವರನ್ನು ಈ ದಿನ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ ಘೋಷಿಸುತ್ತೇವೆ. ನಿಮ್ಮನ್ನು ಆಶ್ರಯಿಸಿದವರಿಗೆ ಯಾವನ ಮನಸ್ಸು ನಿಮ್ಮ ಮೇಲೆ ಆತುಕೊಳ್ಳುವುದೋ ಅಂಥವರನ್ನು ಸಂಪೂರ್ಣ ಶಾಂತರನ್ನಾಗಿ ಕಾಪಾಡ್ತಿರಲ್ಲವೇ? ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ನಾನು ಎಲ್ಲವನ್ನೂ ಮಾಡಲು ಶಕ್ತನಾಗಿದ್ದೇನೆ ಎಂದು ಪೌಲನು ಹೇಳಿದಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ. ಎಲ್ಲಾ ಸ್ಥಿತಿಗತಿಗಳಲ್ಲಿ ನಿಮ್ಮನ್ನು ಸ್ತುತಿಸುತ್ತಾ ನಿಮ್ಮ ಸಾಕ್ಷಿಗಳಾಗಿ ಮುಂದೆ ಸಾಗಲು ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ ಪ್ರೈಸ್ ರಿಪೋರ್ಟ್ಸ್ಗಳನ್ನು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ತಪ್ಪದೆ ತಿಳಿಯಪಡಿಸಿರಿ. ನಿಮಗಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ದೇವರು ತಪ್ಪದೆ ಉತ್ತರಿಸುತ್ತಾರೆ. ನಿಮ್ಮೆಲ್ಲರಿಗೆ ಜಯ ಜೀವಿತ ಮತ್ತು ಆಶೀರ್ವಾದ ಅನುಗ್ರಹಿಸುತ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.